ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ನೀಸ್ ಕಿಚನ್. ನಾನಿವತ್ತು ನಿಮಗೆ ಯಾವ ಥರ ಫೇಶಿಯಲ್ಗಿಂತ ನಿಮಗೆ ನೈಸ್ ಶೈನಿಂಗ್ ಆಗಬೇಕು, ಗ್ಲೋಯಿಂಗ್ ಆಗಬೇಕು ನಿಮ್ಮ ಸ್ಕಿನ್ ಅಂದರೆ ನ್ಯಾಚುರಲ್ ಆಗಿ ಮನೆಯಲ್ಲೇ ಮಾಡ್ಕೋಬೋದು. ಮೊದಲಿಗೆ ನಾನು ಅಕ್ಕಿ ತೊಗೊಳ್ತಾ ಇದ್ದೀನಿ. ನಾರ್ಮಲ್ ಯಾವ ಅಕ್ಕಿ ಆದರೂ ನೀವು ತೊಗೋಬೋದು. ಅಕ್ಕಿನ ನಾನು ಅಕ್ಕಿಯೆಲ್ಲ ಮುಳುಗೋವಷ್ಟು ನೀರು ಹಾಕಿ 1-2 ಅವರ್ ನೆನಿಲಿಕ್ಕೆ ಬಿಡೋಣ. ಅಲೋವೆರಾ ಜೆಲ್ಲು ಕೂಡ ಬೇಕಾಗುತ್ತೆ ಇದಕ್ಕೆ. ಅಲೋವೆರಾ ಜೆಲ್ಲು ನಾನು ಇವಾಗ ಕ್ಲೀನಿಗೆ ಇದು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಇದರಲ್ಲಿರೋ ಅಲೋವೆರಾನ ನಾನು ತೊಗೊಳ್ತೀನಿ. ಈ ಥರ ನೋಡಿ ಕ್ಲೀನಿಗೆ ನಾನು ಒಂದು ಪದ್ರ ಥರ ತೊಗೊಳ್ತೀನಿ. ತೊಗೊಂಡ್ರೆ ನಿಮಗೆ ಕ್ಲೀನಿಗೆ ಇಷ್ಟೊಂದು ಥಿಕ್ನೆಸ್ ಇದೆ ನೋಡಿ, ಅದು ಕೂಡ ನಾನು ಕ್ಲೀನಿಗೆ ತೆಗೆದುಕೊಳ್ಳೋಣ. ಇವಾಗ ಮೇಲಿದು ಕೂಡ ಕಟ್ ಮಾಡಾಗಿದೆ. ನೋಡಿ ಕ್ಲೀನಿಗೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಫುಲ್ ಈ ಜೆಲ್ಲನ್ನು ನಾವು ಇವಾಗ ಇದನ್ನು ಡಿಸ್ಕಾರ್ಡ್ ಮಾಡಬೇಡ, ಇದು ಬೇಡ ಇದು. ಬರೀ ಈ ಪಾರ್ಟ್ ಏನು ವೈಟ್ ಪಾರ್ಟ್ ಇದೆ ಅದನ್ನು ಕಟ್ ಮಾಡ್ಕೊಳ್ಳೋಣ. ಇವಾಗ ಈ ಥರ ಪೀಸಸ್ ಥರ ನೋಡಿ ಕ್ಲೀನಿಗೆ ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ಅಲೋವೆರಾದು. ಈ ಥರ ಪೀಸಸ್ ಮಾಡ್ಕೊಳ್ಳೋಣ. ಅಲೋವೆರಾ ಜೆಲ್ ನಾವೇನು ತೊಗೊಂಡಿದ್ದೀವೋ ಅದನ್ನು ನಾವು ಕ್ಲೀನಿಗೆ ಒಂದು ಬೌಲಲ್ಲಿ ಹಾಕ್ಕೊಂಬಿಡೋಣ. ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ಲೀನಿಗೆ ಮಾಡ್ಕೊಳ್ಳೋಣ. ನಿಮಗೆ ಗೊತ್ತು ಇದು ಒಂಥರ ಲೋಪಿ ಥರನೇ ಬರುತ್ತೆ. ಕ್ಲೀನಿಗೆ ಇದು ಮಾಡ್ಕೊಳ್ಳೋಣ. ಕ್ಲೀನಿಗೆ ಈ ಥರ ಮಾಡ್ತಾಯಿದ್ರೆ ನಿಮಗೇ ಕ್ಲೀನಿಗೆ ಈ ಥರ ಬರುತ್ತೆ ನಿಮಗೆ ಜೆಲ್ಲು. ಅದಕ್ಕೇನಿಂದ ಹಾಕಬೇಕಂತ ನಾನು ತೋರಿಸ್ತೀನಿ ಬನ್ನಿ. 2 ಅವರ್ ಏನಿದೆ ಅಕ್ಕಿ ನೆನೆಸಿದ್ದೀನಿ ಅದು ಸ್ವಲ್ಪ ಬಾಯ್ಲ್ ಮಾಡ್ಕೊಳ್ಳೋಣ. ಯಾಕಂದರೆ ಅಕ್ಕಿಲಿರೋ ಅಂಶ ಎಲ್ಲ ಆ ನೀರಿಗೆ ಬರಬೇಕಂತ. ಇವಾಗ ಗ್ಯಾಸ್ ಆಫ್ ಮಾಡಿದರೆ ನೀರು ಕುದ್ದಿರೋ ನೀರನ್ನ ನಾವು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಇದು ಅಕ್ಕಿ ನೀರು ಸ್ವಲ್ಪ ತಣ್ಣಕ್ಕಾಗಲಿ ನೀರು. ಈ ಅಲೋವೆರಾ ಜೆಲ್ಗೆ ನಾನಿವಾಗ ರೋಸ್ ವಾಟರ್ ಹಾಕ್ತಾಯಿದ್ದೀನಿ, ಗುಲಾಬ್ ರೋಸ್ ವಾಟರ್. ಈ ರೋಸ್ ವಾಟರ್ನ ನೀವು ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಒಂದು 2-3 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗಿದೆ. ಅದೂ ನಿಮಗೆ ತುಂಬ ಗ್ಲೋ ಕೊಡುತ್ತೆ. ಆಮೇಲೆ ಏನೇನಾದರೂ ಸ್ಕಿನ್ನಲ್ಲಿ ಡ್ಯಾಮೇಜಸ್ ಇದ್ದರೆ ಅದು ಕೂಡ ಡ್ಯಾಮೇಜ್ ಹೋಗುತ್ತೆ. ಇದಕ್ಕೆ ನಾವೊಂದು ಕೋಕೋನಟ್ ಎಣ್ಣೆ ಅಂದರೆ ಕಡಲೆಕಾಯಿ ಎಣ್ಣೆ ಕೂಡ ಹಾಕ್ಕೊಳ್ಳೋಣ. ಅದು 1-2 ಸ್ಪೂನ್ ಅಷ್ಟು ಕಡಲೆಕಾಯಿ ಅಂದರೆ ಕೊಬ್ಬರಿ ಎಣ್ಣೆ, ತಲೆಗೆ ಏನು ಹಚ್ಕೊಳ್ತೀರ ಕೊಬ್ಬರಿ ಎಣ್ಣೆ ಅದು ಕೂಡ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೊರಿಯನ್ ಸ್ಕಿನ್ಗಳು ಯಾಕೆ ಶೈನಿಂಗ್ ಆಗಿ ನೈಸಾಗಿರುತ್ತೆ ಅಂದರೆ ಇದೇ ಕಾರಣ. ಇವಾಗ ನಾನು ಅನ್ನ ಸ್ವಲ್ಪ ಬೇಯಿಸ್ಕೊಂಡು ನೀರು ಹಾಕ್ಕೊಂಡಿದ್ದೀನಿ, ಸ್ವಲ್ಪನೇ ಹಾಕ್ಕೊಳ್ಳೋಣ. ಆಮೇಲೆ ಅದು ಥಿಕ್ನೆಸ್ ಬರುತ್ತೆ ತಣ್ಣಕ್ಕಾದರೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ರೆಡಿ ಆಗಿದೆ. ಇವಾಗ ಗಾಜಿನ ಶೀಶೆಯಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಳ್ಳೋಣ. ಬೇಕಾದ್ರೆ ರಾತ್ರಿ ಹೊತ್ತು ಮಾತ್ರ ಹಚ್ಕೊಳ್ಳೋಣ. ಈ ಥರ ಶೀಶೆಯಲ್ಲಿ ಹಾಕಿಟ್ಕೊಂಡು ನೋಡಿ ಕೈಗುತ್ತಣೆ ಹಾಕ್ಕೊಂಡಿದ್ದೀನಿ. ಈ ಥರ ನೀವು ಮನೇಲೆ ಟ್ರೈ ಮಾಡಿ.